ಮಂಡ್ಯ ಜಿಲ್ಲಾ ಕುರುಬರ ಸಂಘದಿಂದ ಮಂಡ್ಯದ ಕನಕ ಭವನದಲ್ಲಿ ಬಾಲಕರ ವಿದ್ಯಾರ್ಥಿ ನಿಲಯದ ನೂತನ ಕಟ್ಟಡ ಶಂಕುಸ್ಥಾಪನೆ ಕಾರ್ಯಕ್ರಮ ಮೇ 8ರಂದು ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಅನೇಕ ಸಚಿವರು ಆಗಮಿಸುತ್ತಿದ್ದು, ಮಂಡ್ಯ ಜಿಲ್ಲೆಯಾದ್ಯಂತ ಕುರುಬ ಸಮಾಜ ಸೇರಿದಂತೆ ಎಲ್ಲ ವರ್ಗದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಯಶಸ್ವಿಗೊಳಿಸಬೇಕೆಂದು ಮಂಡ್ಯ ಜಿಲ್ಲಾ ಕುರುಬರ ಸಂಘದ ಜಿಲ್ಲಾಧ್ಯಕ್ಷರಾದ ಸುರೇಶ್ ಅವರು ಮನವಿ ಮಾಡಿಕೊಂಡಿದ್ದಾರೆ. ಪಾಂಡವಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪಾಂಡವಪುರ ತಾಲೂಕು ಕುರುಬ ಸಂಘದ ಅಧ್ಯಕ್ಷ ಆರೋಳಿ ಡಿ ಹುಚ್ಚೇಗೌಡರ ಅಧ್ಯಕ್ಷತೆಯಲ್ಲಿ ಹಾಗೂ ಕುರುಬ ಸಂಘದ ಪದಾಧಿಕಾರಿಗಳ ಸಮ್ಮುಖದಲ್ಲಿ ನಡೆದ ಸಭೆಯಲ್ಲಿ ಮಂಡ್ಯ ಜಿಲ್ಲಾಧ್ಯಕ್ಷರಾದ ಸುರೇಶ್ ಅವರು ಚರ್ಚಿಸಿ ಮಾತನಾಡಿದರು. ಸಭೆಯಲ್ಲಿ ಮಂಡ್ಯ ಜಿಲ್ಲಾ ಕುರುಬರ ಸಂಘದ ಉಪಾಧ್ಯಕ್ಷ ರೇವಣ್ಣ, ಜಿಲ್ಲಾ ಕಾರ್ಯದರ್ಶಿ ಶಶಿಧರ್, ಜಿಲ್ಲಾ ನಿರ್ದೇಶಕ ಹಾಗೂ ಪಾಂಡವಪುರ ಪುರಸಭೆ ಸದಸ್ಯ ಕೃಷ್ಣ, ಪಾಂಡವಪುರ ಕುರುಬರ ಸಂಘದ ಕಾರ್ಯದರ್ಶಿ ಗೋಪಾಲ್, ಶ್ರೀನಿವಾಸ್, ಪಾಂಡವಪುರ ತಾಲೂಕು ಗ್ಯಾರಂಟಿ ಸಮಿತಿ ಯೋಜನೆಯ ನಿರ್ದೇಶಕ ಅನಿಲ್ ಕುಮಾರ್ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಇದ್ದರು. ಬಾಲಕರ ವಿದ್ಯಾರ್ಥಿ ನಿಲಯದ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಶಂಕುಸ್ಥಾಪನೆಯನ್ನು ಮಾಡ್ತಾ ಇದ್ದಾರೆ. ಶಂಕುಸ್ಥಾಪನೆಯ ಅಂಗವಾಗಿ ಈ ಜಿಲ್ಲೆಯ ಪ್ರವಾಸ ಮಾಡಬೇಕು ಅಂತೇಳಿ ನಾವು ಕಾರ್ಯನಿರ್ವಾಹಕ ಮಂಡಳಿ ತೀರ್ಮಾನವನ್ನು ಮಾಡಿದ್ವಿ, ಉದ್ಘಾಟನೆ ಮಾಡಿ. ಮತ್ತೆ ಮಂಡ್ಯ DCC ಬ್ಯಾಂಕ್ ಒಂದು ಕಟ್ಟಡ ಶಂಕುಸ್ಥಾಪನೆ ಮಾಡಿ ನೇರ ಇಲ್ಲಿ ವೇದಿಕೆ ಕಾರ್ಯ ಬರ್ತಾರೆ. ಇದು ಮಂಡ್ಯ ಜಿಲ್ಲೆ ಅವತ್ತು 8ನೇ ತಾರೀಕು ಕಾರ್ಯಕ್ರಮ ನಮ್ಮಲ್ಲಿ ಶಂಕುಸ್ಥಾಪನೆ ನಿರ್ವಹಿಸಿ ಇಲ್ಲೇ ಕಾರ್ಯಕ್ರಮ ಮಾಡಿದ್ರೆ ವೇದಿಕೆ ಕಾರ್ಯಕ್ರಮ ಮಾಡ್ತಾರೆ. ವೇದಿಕೆ ಕಾರ್ಯಕ್ರಮಕ್ಕೆ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವ ಚಲರಾಜಸ್ವಾಮಿ ಬರ್ತಾರೆ, ಬೈತಿ ಸುರೇಶ್ ಸಮಾಜ ಸಚಿವರು ಬೈತಿ ಸುರೇಶ್ ಬರ್ತಾರೆ, ಮತ್ತೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಸಚಿವರಂತ ಮಾದೇವಪ್ಪನವ್ರು ಬರ್ತಾರೆ, ಮತ್ತೆ ಹಿಂದುಳಿದ ವರ್ಗ ಇಲಾಖೆ ಸಚಿವರ ತಂಗಡಿಗರು ಬರ್ತಾರೆ, ಮತ್ತೆ ಜಮೀರ್ ಅಹಮದ್ ಅವ್ರು ಬರ್ತಾರೆ, ಮತ್ತೆ ನಮ್ಮ ಸಮಾಜದ HM ರೇವಣ್ಣವ್ರು ಬರ್ತಾರೆ, ನಮ್ಮ ಸಮಾಜದ ಎಲ್ಲ ಮುಖಂಡರುಗಳು, ಇತರೆ ಸಮಾಜ, ಆಮೇಲೆ ಇಡೀ ಜಿಲ್ಲೆಯ ಶಾಸಕರು ಎಲ್ಲರೂ ಕೂಡ ಭಾಗಿಯಾಗ್ತಾರೆ, ಮಾಜಿ ಶಾಸಕರು ಬರ್ತಾರೆ. ಹಾಗಾಗಿ ಈ ಸಮಾರಂಭವನ್ನು ನಾವು ಜಿಲ್ಲೆಯಲ್ಲಿ ಮುಖ್ಯಮಂತ್ರಿ ಹೇಳಿದ್ಮೇಲೆ, ಮುಖ್ಯಮಂತ್ರಿ ಆದ್ಮೇಲೆ, ನಾವು ವಿರೋಧ ಪಕ್ಷ ನಾಯಕರಾಗಿದ್ದಾಗ ಮತ್ತೆ ಹಿಂದೆ ಮಾಜಿ ಮುಖ್ಯಮಂತ್ರಿ ಆಗಿದ್ದಾಗ ಕರೆಸಿದ್ವಿ. ಆದ್ರೆ ಈಗ ಮುಖ್ಯಮಂತ್ರಿ ಆಗಿದ್ದಾಗ ನಮ್ಮ ಸಂಘಕ್ಕೆ ಬಂದು ಮಾಡ್ತಾ ಇರ್ತಕ್ಕಂಥದ್ದು ಇದು ಮೊದಲನೇ ಕಾರ್ಯ. ಹಾಗಾಗಿ ಈಗ ಇದನ್ನ ಬಹಳ ಅದ್ದೂರಿಯಾಗಿ ವಿಜೃಂಭಣೆಯಿಂದ ನಾವು ಮಾಡೋಣ. ಶಂಕುಸ್ಥಾಪನೆ ಈ ಸಮಾಜಕ್ಕೆ ಮತ್ತೆ ಎಲ್ಲ ವರ್ಗಗಳಿಗೆ ಒಂದು ಹಾಸ್ಟೆಲ್ ವ್ಯವಸ್ಥೆ ಇರಲೇಬೇಕು. ಆ ಹಾಸ್ಟೆಲ್ ನಾವು ನಡೆಸೋಣ ಅಂತೇಳಿ ತೀರ್ಮಾನವನ್ನು ಮಾಡಿ ಈಗ ನಾವು 5 ಸೇರಿ ಅದನ್ನ ಮಾಡ್ತಾ ಇದೀವಿ. ಇಲ್ಲಿ ನನ್ನ ಜೊತೆ ಕೆಲಸ ಮಾಡ್ತಾ ಇದ್ದಾರೆ, ನಾನು ಅವ್ರ ಕೃತಜ್ಞತೆ ಸಲ್ಲಿಸ್ತೀನಿ. ಯಾಕೆ ಅಂತಂದ್ರೆ ನನ್ನ ಜೊತೆ ಕೈ ಜೋಡಿಸ್ತಾರೆ. ಒಂದು ಸಂಘ ಸಂಸ್ಥೆ ಉಳಿಬೇಕಾದ್ರೆ ಹಿಂದೆಲ್ಲ ಉಳಿಸ್ಕೊ ಬಂದ್ರು, ಮುಂದೆ ಉಳಿಬೇಕಾದ್ರೆ ನಾವು ನಡ್ಕೊಳ್ತಕ್ಕಂಥ ದಾರಿ ಮುಂದೆ ಅದು ಹೋಗ್ಬೇಕು. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಇವತ್ತೇನು ಬಾಲಕರ ವಿದ್ಯಾರ್ಥಿ ನಿಲಯ ಬಹಳ ಶಿಥಿಲಗೊಂಡಿತ್ತು. ಆ ಶಿಥಿಲಗೊಂಡಿರ್ತಕ್ಕಂಥ ಸಿದ್ದರಾಮಯ್ಯನವ್ರು ನಾವು ಹೋದಾಗೆಲ್ಲ ಹೇಳೋದು, ಇಲ್ಲ ಹೊಸ ಹಾಸ್ಟೆಲ್ ಕಟ್ಟಬೇಕು ಕಣೆಯ, ಸೊ ಇದು ನೋಡಿ ಯಾವ ರೀತಿ ಮಾಡ್ಬೇಕು ಅಂತ ಹೇಳ್ತಾರೆ. ಆಮೇಲೆ ನಮ್ಮ ಜಿಲ್ಲಾ ಉಸ್ತುವಾರಿ ಸುರೇಶ ಯಾವ ತರ ಮಾಡ್ತೀಯ ಕಡೆ ಮಾಡಿಸು ಅಂತ ಕೂಡ ಹೇಳ್ತಾರೆ. ನಾನು ಆಮೇಲೆ ಅದನ್ನ ಕಾರ್ಯನಿರ್ವಾಹಕ ಮಂಡಳಿ ಇಟ್ಟು ಇದನ್ನ ನಾವು ತೆರವುಗೊಳಿಸಿ ಇದು ಹೊಸ ಹಾಸ್ಟೆಲ್ ಕಟ್ಟಡ ಮುಂದ್ಗಡೆ ವಾಣಿಜ್ಯ ಸಂಕೀರ್ಣ ಮಾಡಬೇಕು ಅಂತ ತೀರ್ಮಾನ. ವಾಣಿಜ್ಯ ಸಂಕೀರ್ಣಕ್ಕೆ ಅನುದಾನ ಬರೋಣ. ಈಗ ನಮಗೆ 7 ರಿಂದ 8 ಕೋಟಿ ಬೇಕಾಗುತ್ತೆ ಆ ಹಾಸ್ಟೆಲ್ ಕಟ್ಟಕ್ಕೆ. 140 ಟೋಟಲಿ 142 ರೂಮ್ ಇದೆ. ಅದ್ರಲ್ಲಿ 126 ಹುಡುಗರು ಇರ್ಬೋದು, ಒಂದು ರೂಮಲ್ಲಿ 3 ಜನ ಇರ್ಬೋದು. ಆ ರೀತಿ ಪ್ಲಾನ್ ಮಾಡಿಸಿದ್ವಿ. ಸೊ ಒಂದು ಮಂಡ್ಯದಲ್ಲೇ ಒಂದು ದೊಡ್ಡ ಹಾಸ್ಟೆಲ್ ಆಗ್ತದೆ. ಆಮೇಲೆ ಇನ್ನೊಂದು ವಿಶೇಷ ಏನಪ್ಪ ಅಂದ್ರೆ ಎಲ್ಲ ಸಮಾಜದವರು ಇರ್ತಾರೆ, ಬರೀ ಕುರುಬ ಸಮಾಜನೇ ಇರಲಿಲ್ಲ, ಎಲ್ಲ ಸಮಾಜ, ಒಕ್ಕಲು ಇರ್ಬೋದು, ಕುಂಬಾರ ಇರ್ಬೋದು, ಗಾಣಿ, ಪ್ರತಿಯೊಂದು ಸಮಾಜನೂ ಕೂಡ ಅಲ್ಲಿ ಓದಿ ವಿದ್ಯಾಭ್ಯಾಸ ಪಡ್ಕೊಂಡು ಹೋಗಿದ್ದಾರೆ. ಅದಕ್ಕೋಸ್ಕರ ಕುರುಬ ಸಂಘ ಮಂಡ್ಯದಲ್ಲಿ ಅಂತಂದ್ರೆ ಎಲ್ಲರ ಸಮಾಜ, ಯಾಕೆಂದ್ರೆ ಸಮಾಜದಿಂದ ಎಲ್ಲರೂ ಪ್ರೀತಿ ಮಾಡ್ತಾರೆ. ಕುರುಬ ಸಂಘ ಮೇನ್ ರೋಡ್ ಇರೋದ್ರಿಂದ ಕುರುಬ ಸಂಘ ಅಂದ್ರೆ ಇಲ್ಲಪ್ಪ ಅದು ಬಹಳ ಕೇಂದ್ರ ಸ್ಥಾನ ಎಲ್ಲಾ ಸಮಾಜಕ್ಕೆ ಅಂತಕ್ಕಂಥ ಮನೋಭಾವ. ಹಾಗಾಗಿ ಈಗ ಅದನ್ನು ನಾವು ಈಗೇನು ಇವತ್ತು ನಾವು ಪ್ರಾರಂಭ ಮಾಡಿದ್ದೇವೆ ಅದನ್ನ ಮುಂದ್ಗಡೆ ವಾಣಿಜ್ಯ ಸಂಕೀರ್ಣಕ್ಕೆ ಅನುದಾನ ಕೊಡಲ್ಲ. ನಾವು ಹಿಂದೆ ಏನೀಗ 2 ರಿಂದ 8 ಕೋಟಿ ಇದೆ, 2 ಕೋಟಿ ಅನುದಾನ ಕೊಟ್ಟಿದ್ದಾರೆ. 2 ಕೋಟಿಯಲ್ಲಿ ನಮ್ಮ ಅಕೌಂಟಿಗೆ 50 ಲಕ್ಷ ಬಂದಾಗಿದೆ. 50 ಲಕ್ಷ ಬಂದು 50 ಲಕ್ಷ ಇದೆ ನಮ್ಮ ಅಕೌಂಟ್. ಹೀಗೆ ಮೊನ್ನೆ ಎಲ್ಲರೂ ನಮ್ಮ ನಿರ್ದೇಶಕರು ಎಲ್ಲರೂ ಕರೆದಿದ್ರು. ಅವಾಗ ಅಲ್ಲಿ 8ನೇ ತಾರೀಕು ಕೊಟ್ಟಿದ್ದಾರೆ. ಮೇ 8ಕ್ಕೆ ಶಂಕುಸ್ಥಾಪನೆ ಮಾಡ್ತಾ ಇದ್ದಾರೆ. ಸಮಾಜದ ಬಂಧುಗಳು ಹಾಗೂ ಸಮಾಜದ ಬಂಧುಗಳು ಭಾಗವಹಿಸಬೇಕು ಅಂತ ಹೇಳಿ ನಾನು ಈ ಪೂರ್ವಭಾವಿ ಸಭೆಯನ್ನ ಎಲ್ಲಾ ತಾಲೂಕುಗಳಲ್ಲಿ